ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಲೀವ್ಸ್ ಡಿಸೈನ್ ಹೇಳ್ಕೊಡ್ತೀನಿ ನೋಡಿ. ಯಾವುದೇ ಒಂದು ಬಾರ್ಡರ್ ಸೀರೆ ಅಂದರೆ ರೇಷ್ಮೆ ಸೀರೆ ಇರುತ್ತೆ ನೋಡಿ, ಆ ರೀತಿ ಒಂದು ಬ್ಲೌಸ್ ಇದ್ದರೆ ನಿಮ್ಮ ಹತ್ರ, ಅದಕ್ಕೆ ಯಾವ ರೀತಿ ಸ್ಲೀವ್ಸ್ ಡಿಸೈನ್ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು ಲಾಂಗ್ ಸ್ಲೀವ್ಸ್ ಇದೆ. ನೀವೇ ನೋಡಿದ್ರಿ, ಇವಾಗ 10 ಇಂಚು ನಾನು ಇಲ್ಲಿ ಉದ್ದ ತೊಗೊಂಡಿದ್ದೀನಿ ನೋಡಿ. ಇದು ಲಾಂಗ್ ಸ್ಲೀವ್ಸ್ಗೆ ನಾನು ಹೇಳ್ಕೊಡ್ತಿರುವಂಥದ್ದು. ಶಾರ್ಟ್ ಸ್ಲೀವ್ಸ್ಗೂ ನೀವು ಯೂಸ್ ಮಾಡ್ಬೋದು, ಲಾಂಗ್ ಸ್ಲೀವ್ಸ್ಗೂ ಯೂಸ್ ಮಾಡ್ಬೋದು ನೋಡಿ. ಇದು ಸೀರೆ ಒಂದು ನಾನು ಇಲ್ಲಿ ಸ್ಲೀವ್ಸ್ಗೆ ಕಟ್ಟಿಂಗ್ ಮಾಡ್ಕೊಂಡಿರುವಂಥ ಫ್ಯಾಬ್ರಿಕ್ಕು, ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸು ಎರಡನ್ನೂ ಕೂಡ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ದು ಉದ್ದ ಆಗಿರ್ಬೋದು ಮತ್ತು ವಿಡ್ತ್ ಆಗಿರ್ಬೋದು, ಲೆಂತ್ ಯಾವುದು ಎಲ್ಲ ಕೂಡ ಯಾವುದೇ ಒಂದು ಅಳತೆ ಇದ್ರೂ ಪರವಾಗಿಲ್ಲ, ಈ ಡಿಸೈನ ನೀವು ತುಂಬ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ನೋಡಿ. ಫಸ್ಟು ನಾನಿಲ್ಲಿ ಕೆಳಗಡೆ ಸೈಡಿಂದ ನಾನಿಲ್ಲಿ 1 ಇಂಚು ಅಥವಾ 1.5 ಇಂಚು ನೀವು ಈ ರೀತಿ ಈಗ ಒಂದು ಫ್ರೀ ಹ್ಯಾಂಡಲ್ಲಿ ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ. 1 ಅಥವಾ 1.5 ಮಾಡ್ಕೊಂಡ್ರೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1 ತೊಗೋಬೋದು ಅಥವಾ 1.5 ತೊಗೋಬೋದು ನೋಡಿ. ಮತ್ತೊಂದು ಸರಿ ನಾನಿಲ್ಲಿ 1 ಇಂಚ್ ತೊಗೊಂಡಿದ್ದೆ, ಬಟ್ ಮತ್ತೊಂದು ಸ್ವಲ್ಪ ನಾನಿಲ್ಲಿ ಡೀಪಾಗಿ ಇಲ್ಲಿ ಒಂದು ಸ್ವಲ್ಪ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. 1.5 ಇಂಚನ್ನು ಮತ್ತೊಂದು ಸರಿ ಹೇಳ್ತಾಯಿದ್ದೀನಿ. ಇಷ್ಟು ನೀವು ಅಳತೆ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಡೋರಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ, ತುಂಬ ಸರಿ ನಾನು ಹೇಳ್ಕೊಟ್ಟಿದ್ದೀನಿ. 2.5 ಇಂಚ್ ಇರಲಿ ಒಂದೊಂದು ಪೀಸಸ್ ಅಳತೆ, 2.5 ಇಂಚ್ ಇರಲಿ. ಅದಕ್ಕಿಂತ ದೊಡ್ಡನೂ ಬೇಡ, ಅದಕ್ಕಿಂತ ಚಿಕ್ಕನೂ ಬೇಡ. ಈ ರೀತಿ ಒಂದು ಅಳತೆ ತೊಗೊಂಡು, ಈ ಒಂದು ಡೋರಿ ತುಂಬ ಸಣ್ಣ ಡೋರಿ ಏನಲ್ಲ, ಇದು ದೊಡ್ಡದಾಗಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ತುಂಬ ವೀಡಿಯೋಗಳಲ್ಲಿ ಡಿಸೈನ್ಗೆ ಬ್ಯಾಕ್ ಸೈಡು ಬ್ಲೌಸ್ ಡಿಸೈನ್ಗೆ ಮಾಡಬೇಕಾದ್ರೆ ಈ ರೀತಿ ಕ್ರಿಯೇಟ್ ಯಾವ ರೀತಿ ಮಾಡಬೇಕು, ಈ ರೀತಿ ಡೋರಿನ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅತಿ ಸಣ್ಣವಾಗಿ ಯಾವ ರೀತಿ ಮಾಡಬೇಕು, ದಪ್ಪವಾಗಿ ಯಾವ ರೀತಿ ಮಾಡಬೇಕು, ಮತ್ತು ಈ ಡೋರಿ ಕ್ರಿಯೇಟಲ್ಲಿ ತುಂಬ 2-3 ವಿಧಾನವನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೀವು ನೋಡಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಇದೆ, ಅದರಲ್ಲಿ ನೀವು ನೋಡ್ಬೋದು. ಅಂದರೆ ಪ್ಲೇಸ್ಟೋರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು ನೋಡಿ. ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಪೀಸು ನಾನು ನೋಡಿ, ಈ ಪೀಸು ಇಷ್ಟೊಂದೆಲ್ಲ ಯೂಸ್ ಆಗಲ್ಲ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಸೈಡ್ ಬ್ಲೌಸ್ ಡಿಸೈನ್ಗೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದೇ ಸರಿ ನಾನು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟ್ ಈ ರೀತಿ ಮಾರ್ಕಿಂಗ್ ಮಾಡ್ಕೊಬಿಡಿ 2 ಕಡೆ ಸೈಡು ನೋಡಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಯಾಕೆ ಅಂತ ಅಂದರೆ, ನಾವು ಫ್ರಂಟು ಮತ್ತು ಬ್ಯಾಕ್ ಸೈಡ್ಗೆ ನಾವು ಕಟ್ಟಿಂಗ್ ಮಾಡಿರ್ತೀವಿ ನೋಡಿ, ಅದು ಯಾವ ಭಾಗಕ್ಕೆ ಬರುತ್ತೆ ಅಂತ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನೋಡಿ. ಎಕ್ಸ್ಟ್ರಾ ಮಾರ್ಜಿನ್ ಉಂಟು ನೋಡಿ, ನಾವು ಬ್ಲೌಸಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅದೇ ರೀತಿ ನಾವು ಸ್ಲೀವ್ಸಲ್ಲೂ ತೊಗೊಂಡಿರ್ತೀವಿ. ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನಾವು ಈ ಡಿಸೈನ ಕ್ರಿಯೇಟ್ ಮಾಡ್ಕೋಬೇಕು. ಇದನ್ನು ನಾನು ಫಸ್ಟು ಲೈನಿಂಗ್ ಪೀಸ್ಗೆ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. 1 ಇಂಚು ನೀವು ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ 1 ಇಂಚು, ಜಾಸ್ತಿ ಬೇಡಿ, 1 ಇಂಚು ಅಥವಾ ಅರ್ಧ ಇಂಚು ತೊಗೊಳಕೋಬೇಡಿ, 3/4 ಇಂಚು, 1 ಇಂಚು ಅಥವಾ 3/4 ಇಂಚು ಈ ರೀತಿ ತೊಗೊಳ್ಳಿ ನೋಡಿ. ಈ ಒಂದು ಬ್ಲೌಸ್ ವಿಡ್ತ್ ಉಂಟು ನೋಡಿ 4.5 ಇಂಚಿದೆ. ಅದಕ್ಕೋಸ್ಕರ ತುಂಬ ಕಡಿಮೆ ಡಿಸೈನ್ ಬರುತ್ತೆ ಇಲ್ಲಿ. ಅಂದರೆ ತುಂಬ ಸಣ್ಣ, ಅಂದರೆ 29 ಇಂಚ್ ಇರುವಂಥ ಬ್ಲೌಸ್ ಇದು. ಅದಕ್ಕೆ ತುಂಬ ಸಣ್ಣ ಸ್ಲೀವ್ಸ್ ಇದು, ಅದಕ್ಕೋಸ್ಕರ ಇಷ್ಟು ಕಡಿಮೆ ಡಿಸೈನ್ ಬರ್ತಿದೆ. ನೀವು ನಿಮ್ಮ ಒಂದು ಬ್ಲೌಸ್ ವಿಡ್ತ್ ಎಷ್ಟಿದೆ ಅದನ್ನು ನೋಡಿಕೊಂಡು ನೀವು ಈ ರೀತಿ ಕ್ರಿಯೇಟ್ ಮಾಡ್ಕೋತಾ ಹೋಗಿ. ಇದನ್ನು ಮಡಚಿಬಿಟ್ಟು ಲೈನಿಂಗ್ ಪೀಸ್ ಮೇಲೆ, ನೆನಪಿರಲಿ ಲೈನಿಂಗ್ ಪೀಸ್ ಮೇಲೆ ಈ ರೀತಿ ಉಲ್ಟಾ ಇಡಬೇಕು. ಈ ರೀತಿ ಉಲ್ಟಾ ಇಟ್ಕೊಂಡು ಈ ರೀತಿ ನೀವು ಇಟ್ಟು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ವ, ಅದ್ರ ಮೇಲ್ಗಡೆನೇ ಈ ರೀತಿ ಹೊಲಿತಾ ಹೋಗಬೇಕು. ಈ ರೀತಿ ಪೀಸಸ್ನ ಇಲ್ಲಿ ತುಂಬ ಸ್ಮಾಲ್ ಬ್ಲೌಸ್ ಆಗಿರೋದ್ರಿಂದ, ಸ್ಲೀವ್ಸು ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಓನ್ಲಿ 3 ಡಿಸೈನ್ ಮಾತ್ರ ಬರ್ತಿದೆ ನೋಡಿ. ಈ ರೀತಿ ಅಕಸ್ಮಾತ್ ನೀವು ಸ್ವಲ್ಪ ಹೆಲ್ದಿ ಇದ್ದರೆ ಒಂದು ಬ್ಲೌಸ್ 34, 36, 40 ತನಕ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎಂಥರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಟ್ರೈ ಮಾಡಿ ನೋಡಿ, ತುಂಬ ಈಸಿಯಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಇವಾಗ ಏನು ಮಾಡಬೇಕು, ಇದನ್ನು ಮೇನ್ ಫ್ಯಾಬ್ರಿಕಲ್ಲಿ ಇದನ್ನು ಉಲ್ಟಾ ಇಡ್ತಾ ಇದ್ದೀನಿ. ಈ ರೀತಿ ನಾವು ಡಿಸೈನ್ ಮಾಡಿರೋದು ಇವಾಗ ಒಳಗಡೆ ಸೈಡ್ಗೆ ಹೋಗಿದೆ. ಈ ರೀತಿ ಮತ್ತೆ ಇಲ್ಲಿ ಹೊಲಿಗೆ ಹಾಕಿದ್ದೀವಲ್ವ, ಆಲ್ರೆಡಿ ನಾವು ಆ ಒಂದು ಡಿಸೈನ ನಾವು ಡೋರಿನ ನಾವು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋದಕ್ಕೆ ಹೊಲಿಗೆ ಹಾಕಿದ್ದೀವಿ ನೋಡಿ. ಆ ಹೊಲಿಗೆ ಮೇಲ್ಗಡೆನೇ ಮತ್ತೊಂದು ಹೊಲಿಗೆ ಹಾಕೋತಾ ಹೋಗಿ ಕರೆಕ್ಟಾಗಿ ನೋಡಿ. ಈ ರೀತಿ ಮತ್ತೊಂದು ಹೊಲಿಗೆನ ಅದ್ರ ಮೇಲ್ಗಡೆಯಲ್ಲಿ ಹಾಕಿದ್ದೀನಿ. ಮತ್ತು ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಬಾರ್ಡರ್ ಸೀರೆಗೂ ಕೂಡ ಯೂಸ್ ಮಾಡ್ಬೋದು, ವಿತೌಟ್ ಬಾರ್ಡರ್ ಸೀರೆ ಆದ್ರೂ ಕೂಡ ಯೂಸ್ ಮಾಡ್ಬೋದು. ಇದು ಈ ಒಂದು ಬ್ಲೌಸ್, ಈ ಒಂದು ಸ್ಲೀವ್ಸ್ ಡಿಸೈನ್ ಉಂಟು ನೋಡಿ, ನಾನು ಈ ಡಿಸೈನು ತುಂಬ ಹೆವಿ ಸೀರೆ ಉಂಟು. ಇದು ಮದುವೆ ಹೆಣ್ಣಿನ ಸೀರೆ ಇದು, ಅದಕ್ಕೆ ನಾನು ಈ ಡಿಸೈನ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನು ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ತುಂಬ ಈಸಿ. ಬಟ್ ಇದು ಡಿಸೈನು ಸ್ಟಿಚಿಂಗ್ ಮಾಡಾದಮೇಲೆ ನಾವು ವೇರ್ ಮಾಡ್ತೀವಿ ನೋಡಿ, ಆವಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ಇದು ನಾರ್ಮಲ್ ಪ್ಲೇನ್ ಬ್ಲೌಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಪ್ಲೇನ್ ಬ್ಲೌಸ್ ಇದ್ದರೆ, ಸಿಂಪಲ್ ಬ್ಲೌಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು ನೋಡಿ. ಈ ರೀತಿ ಮತ್ತೊಂದು ಹೊಲಿಗೆನ ನೀಟಾಗಿ ಈ ರೀತಿ ಸೀದಾ ಮಾಡಿಕೊಂಡು
ಮತ್ತೊಂದು ಹೊಲಿಗೆನ ಈ ರೀತಿ ಹಾಕೋಬೇಕು. ಮತ್ತು ನೋಡಿ ಈ ರೀತಿ ಬಂದಿದೆ. ಇವಾಗ ಏನು ಮಾಡಬೇಕು, ಲೈನಿಂಗು ಮತ್ತು ಕಂಟಿನ್ಯೂ ಆಗಿ ನಾನು ಹೇಳ್ಕೊಡ್ತೀನಿ ಡಿಸೈನನ್ನು ನಿಮಗೆ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸು ಎರಡೂ ಕೂಡ ಒಟ್ಟಿಗೆ ಈ ರೀತಿ ಸೇರಿಸಿ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆಗಿದೆ. ಇವಾಗ ನೋಡಿ ನಾನು ಇಲ್ಲಿ ಇದು ಮೇನ್ ಫ್ಯಾಬ್ರಿಕ್ಕು ಅಂದರೆ ಬ್ಲೌಸ್ ಪೀಸಲ್ಲಿ ಉಳಿದಿರುವಂಥ ತುಂಡು, ಅದನ್ನು ಈ ರೀತಿ ನಾನಿಲ್ಲಿ ಪೀಸ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ಅಳತೆ ತೊಗೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋವಂಥ ಏನು ಅವಶ್ಯಕತೆ ಏನಿರಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಈ ರೀತಿ ತೊಗೊಳ್ಳಿ. ಇವಾಗ ಲೈನಿಂಗ್ ಪೀಸಲ್ಲಿ ನೋಡಿ, ಲೈನಿಂಗ್ ಮೇನ್ ಫ್ಯಾಬ್ರಿಕಲ್ಲೂ ಕಟ್ಟಿಂಗ್ ಮಾಡಿಕೊಂಡೆ, ಪ್ಲಸ್ ಇಲ್ಲಿ ನಾನು ಲೈನಿಂಗ್ ಪೀಸು ತೊಗೊಂಡಿದ್ದೀನಿ. ಎರಡೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನೇನು ಮಾಡಬೇಕು, ರೌಂಡ್ ಶೇಪ್ ಇರುತ್ತೆ ನೋಡಿ, ಸಿ ಶೇಪ್ ಇದೆ, ಅಷ್ಟಕ್ಕೆ ಮಾತ್ರ ನೀವು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಎರಡು ಪೀಸ್ನು ಕೂಡ ನಾನು ಇಲ್ಲಿ ಒಂದು ಸೈಡ್ ಬಿಟ್ಬಿಟ್ಟು ನಾವು ಸುತ್ತ ಇಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಕಟ್ಟಿಂಗ್ ಮಾಡಿಕೊಂಡು ನೋಡಿ ಇಷ್ಟು ಓಪನ್ ಇದೆ ನೋಡಿ, ಇಲ್ಲಿ ಸುತ್ತ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಅಲ್ಲ, ಈ ಭಾಗದಲ್ಲಿ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಮಾತ್ರ ಓಪನ್ ಬಿಟ್ಟಿದ್ದೀನಿ, ಯಾಕಂದರೆ ಅದನ್ನು ಪೀಸಸ್ನ ಸೀದಾ ಮಾಡಬೇಕಲ್ವ, ಅದಕ್ಕೋಸ್ಕರ. ನೋಡಿ ಇವಾಗ ಇಲ್ಲಿ ಸುತ್ತನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ಲ, ಈ ಭಾಗದಲ್ಲಿ ಏನು ಮಾಡಬೇಕು, ಚಿಕ್ಕದಾಗಿ ಕಟ್ಕೊಡ್ಬೇಕು, ಯಾಕಂದರೆ ನಾವು ಸೀದಾ ಮಾಡ್ತೀವಲ್ವ, ಅವಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಈ ರೀತಿ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡ ನಂತರ ಎರಡು ಪೀಸ್ನು ಕೂಡ ಸೇಮ್ ಇದೇ ರೀತಿ ಸೀದಾ ಮಾಡ್ಕೋಬೇಕು. ನೋಡಿ ಹೀಗೆ ಇದ್ರ ಮೇಲ್ಗಡೆ ಮತ್ತೆ ಅದು ಫೋಲ್ಡಿಂಗ್ ಆಗಬಾರ್ದು, ಅದಕ್ಕೋಸ್ಕರ ಏನು ಮಾಡಬೇಕು, ತುದೀಲಿ ಮತ್ತೊಂದು ಹೊಲಿಗೆ ಹಾಕೋಬೇಕು. ಅದು ಎಷ್ಟಾಗುತ್ತೋ ಅಷ್ಟು ತುದೀಲಿ ಮತ್ತೊಂದು ಹೊಲಿಗೆ ಹಾಕೊಳ್ಳಿ. ಇಲ್ಲೂ ಕೂಡ ಸೇಮ್ ಇದೇ ರೀತಿ ನೀಟಾಗಿ ಸೀದಾ ಮಾಡಿಕೊಂಡು ತುದೀಲಿ ಹೊಲಿಗೆ ಹಾಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ರು ಕೂಡ ಈ ಡಿಸೈನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅಂದರೆ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಈ ರೀತಿ ಇದು ನೋಡೋದಕ್ಕೆ ಅಂದರೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಸಿಂಪಲ್ಲು, ಬಟ್ ವೇರ್ ಮಾಡಾದ್ಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಟ್ರೈ ಮಾಡಿ ನೋಡಿ ನಾನಿಲ್ಲಿ ರೆಡಿಮೇಡ್ ಮಾರ್ಕೆಟಲ್ಲಿ ಸಿಗುವಂಥ ಡೋರಿ ತೊಗೊಂಡಿದ್ದೀನಿ. ಇಲ್ಲಿ ಆ ಡೋರಿನ ಹೀಗೆ ಇದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಸೈಡು, ಮತ್ತು ಎರಡು ಕಡೆ ಈಗ ಒಂದು ಸೈಡಲ್ಲಿ ನಾನು ಲಾಕ್ ಮಾಡಿಲ್ಲ, ಒಂದು ಸೈಡಲ್ಲಿ ಮಾತ್ರ ಲಾಕ್ ಮಾಡಿದ್ದೀನಿ. ನೋಡಿ ಇಷ್ಟು ಮಾತ್ರ ಹೊರಗಡೆ ಸೈಡು ಎಳೆದುಬಿಟ್ಟಿದ್ದೀನಿ. ಈಗ ಅಳತೆ ಮಾಡ್ಕೊಳ್ಳಿ, ನೀವು ಎಷ್ಟು ಬೇಕಾಗುತ್ತೆ ನಿಮಗೆ ಮಧ್ಯದಲ್ಲಿ ನೀವು ಲಾಕ್ ಮಾಡೋದಕ್ಕೆ. ಎರಡು ಕಡೆ ಸೈಡು ನಾನು ಇಲ್ಲಿ ಲಾಕ್ ಮಾಡಾಯಿತು, ಅಂದರೆ ಸ್ಟಿಚಿಂಗ್ ಮಾಡಾಯಿತು. ನೋಡಿ ಇಷ್ಟು ಇದೆ, ಇದನ್ನು ಮಧ್ಯದಲ್ಲಿ ಕಟ್ಟಿಂಗ್ ಮಾಡಿಬಿಟ್ಟು ಈ ಭಾಗಕ್ಕೆ ನಾವು ಇಲ್ಲಿ ಎರಡು ಪೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನೋಡಿ, ಇದನ್ನು ಈ ರೀತಿ ಸ್ಟಿಚಿಂಗ್ ಮಾಡ್ಕೋತಾ ಹೋಗಿ. ನೋಡಿ ಇದನ್ನು ಹೀಗೆ ಒಳಗಡೆ ಸೈಡು ಈ ರೀತಿ ಸೇರಿಸ್ಬಿಟ್ಟು, ಅಂದರೆ ಸ್ಮಾಲ್ ಲಟ್ಕನ್ನು ನಾವಿಲ್ಲಿ ಒಂದು ಫ್ಯಾಬ್ರಿಕ್ ಲಟ್ಕನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇದನ್ನು ಇವಾಗ ಸೀದಾ ಮಾಡ್ಕೊಳ್ಳಿ, ಈ ರೀತಿ ಬರುತ್ತೆ. ಇದನ್ನು ಕೂಡ ಸೇಮ್ ಇದೇ ರೀತಿ ತುಂಬ ಪ್ರಿಟಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಒಂದು ಸ್ಲೀವ್ಸ್ ಡಿಸೈನ್ ಇದು. ಬಟ್ ವೇರ್ ಮಾಡಾದ್ಮೇಲಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ರು ಕೂಡ ಈ ರೀತಿ ಸಣ್ಣ ಸಣ್ಣ ಡಿಸೈನ್ಸ್ಗಳನ್ನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ನೋಡಿ ಇದಕ್ಕೇನು ಮಾಡಬೇಕು, ನಾನು ಈ ರೀತಿ ಸಿಂಪಲ್ ಸ್ಮಾಲ್ ಲಟ್ಕನ್ ಬರುತ್ತೆ ನೋಡಿ, ಅದೇ ರೀತಿ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈಗ ಮಧ್ಯದಲ್ಲಿ ಮತ್ತೆ ಹೊಲಿಗೆ ಹಾಕೋತಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಗಂಟು ಹಾಕ್ತಿಲ್ಲ, ನಾನು ಸೇಮ್ ಅದ್ರ ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಹೊಲಿಗೆ ಹಾಕಿದ್ದೀನಿ. ನೋಡಿ ಮತ್ತೊಂದು ಸರಿ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದು ಬಟನ್ ಅಟ್ಯಾಚ್ ಮಾಡಿಬಿಡಿ. ಇಲ್ಲಿ ಬಟನ್ ನಾನು ಇಲ್ಲಿ ಸೇಮ್ ಗೋಲ್ಡನ್ ಬಟನ್ ಅಟ್ಯಾಚ್ ಮಾಡಿದ್ದೀನಿ. ಫ್ರೆಂಡ್ಸ್ ಈ ಡಿಸೈನ್ ಹೇಗೆ ಅನಿಸ್ತು ನಿಮಗೆ? ಇದು ಸ್ಮಾಲ್ ಬ್ಲೌಸು, ಅದಕ್ಕೋಸ್ಕರ ಇಲ್ಲಿ ಸಿಂಪಲ್ ಚಿಕ್ಕದಾಗಿ ಡಿಸೈನ್ ಬಂದಿದೆ. ಬಟ್ ಸ್ಲೀವ್ಸು ಒಂದು ರೌಂಡ್ ಇದೆಯಲ್ಲ, ಅದು ತುಂಬ ದೊಡ್ಡದಾಗಿದ್ದರೆ ಅಂದರೆ 36, 34, 36 ಬ್ಲೌಸ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು
ಒಂದು ಚಿಕ್ಕ ಹುಡುಗಿ ಬ್ಲೌಸು, ಅದಕ್ಕೋಸ್ಕರ ನಾನು ಈ ರೀತಿ ಸ್ಟಿಚಿಂಗ್ ಮಾಡಬೇಕಾಗಿ ಬಂತು. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು.